ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನು ಹೋದ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೆ ಹಿಂದೂಸ್ತಾನದ ಕತೆ. ಹಿಂದೂಸ್ತಾನ ಯಾವಾಗ ಪ್ರಾರಂಭವಾಯಿತು ಮತ್ತು ಯಾವ ಜನಾಂಗ ಅಲ್ಲಿ ವಾಸವನ್ನು ಮಾಡ್ತಿದ್ರು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಈಗ ಮೆಹಂಜೋದಾರೋ ಏನನ್ನು ತಿಳಿಸುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಇತಿಹಾಸದ ಪುರಾತತ್ವಗಳನ್ನು ನಾವು ನೋಡಬೇಕಾದ್ರೆ ಆಧಾರಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಮಗೆ ದೊರೆತಿರುವಂತಹ 2 ನಗರಗಳಲ್ಲಿ ಮೆಹಂಜೋದಾರೋ ಒಂದು ಮತ್ತು ಇನ್ನೊಂದು ಹರಪ್ಪ, ಇವೆರಡೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೆಹಂಜೋದಾರೋ ಅಂದರೆ ಇದು ಸಿಂಧದ ಕಣಿವೆಯ ಕೆಳಗೆ ಈಚೆಗೆ ದೊರೆತಿರುವಂತಹ 2 ನಗರಗಳನ್ನು ನಾವು ಕಾಣ್ಬೋದು. ಆ 2 ನಗರಗಳಲ್ಲಿ ಇತಿಹಾಸ ಕಾಲದ ಪೂರ್ವ ವೃತ್ತಾಂತ ಜ್ಞಾನಗಳನ್ನು ನಮಗೆ ಹೆಚ್ಚಿಸಲು ನೆರವಾಗಿರುವಂಥದ್ದು ಮೆಹಂಜೋದಾರೋ. ಈ ಒಂದು ಸಿಂಧದಲ್ಲಿರುವಂತಹ ಮೆಹಂಜೋದಾರೋ ಮತ್ತು ಇನ್ನೊಂದು ಪಂಜಾಬಿನ ಲೈಲಾಪುರದ ಬಳಿ ಇರುವಂತಹ ಹರಪ್ಪ ನಗರ, ಈ 2 ನಗರಗಳು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. 5000 ವರ್ಷಗಳ ಕೆಳಗೆ ಅಥವಾ ಅದಕ್ಕೂ ಪೂರ್ವದಲ್ಲಿ ಒಂದು ಹಿರಿಯ ಜನಾಂಗ ಜೀವಿಸಿದುದು ಅವುಗಳಿಂದ ತಿಳಿದು ಬರುತ್ತದೆ. ಆದರೆ ಪೂರ್ವ ದ್ರಾವಿಡರು ಈಗ ತಿಳಿದು ಬಂದಿರುವಂತೆ ಅವರ ನಾಗರಿಕತೆಯೇ ಜಗತ್ತಿನಲ್ಲಿ ಅತ್ಯಂತ ಹಳೆಯದು. ಅವರಿಗೆ ಎಲ್ಲ ಗೊತ್ತಿದ್ದ ಹಾಗೆ ಕಾಣುತ್ತದೆ. ಅವರು ಹೊಲ ಉಳುತ್ತಿದ್ದರು, ಉತ್ತಮ ರಸ್ತೆ ಚರಂಡಿಗಳಿಂದ ನಗರಗಳನ್ನು ನಿರ್ಮಾಣ ಮಾಡುತ್ತಿದ್ದರು, ಚಕ್ರಗಳ ಮೇಲೆ ಓಡುವ ಗಾಡಿಯನ್ನು ಮಾಡಿದವರಲ್ಲಿ ಅವರೇ ಮೊದಲಿಗರು, ಸುಂದರ ಸ್ನಾನಗೃಹಗಳನ್ನೊಳಗೊಂಡಂತಹ ಮನೆಗಳನ್ನು ಕಟ್ಟುತ್ತಿದ್ದರು, ತಮ್ಮ ಹೆಂಗಸರಿಗಾಗಿ ಸೊಗಸಾದಂತಹ ಆಭರಣಗಳನ್ನು ಮಾಡುತ್ತಿದ್ದರು, ಹತ್ತಿಯನ್ನು ನೂತು ಒಳ್ಳೆಯ ಬಟ್ಟೆಗಳನ್ನು ನೇಯುತ್ತಿದ್ದರು, ಹಾಗೆ ಬಟ್ಟೆಗಳ ಮೇಲೆ ಕಸೂತಿ ಕೆಲಸವನ್ನು ಕೂಡ ಇವರು ಮಾಡುತ್ತಿದ್ದರು, ಮಡಿಕೆಗಳನ್ನು ಮಾಡುತ್ತಿದ್ದರು, ವಿಗ್ರಹಗಳನ್ನು ಕಡೆಯುತ್ತಿದ್ದರು, ಮುದ್ರೆಗಳ ಮೇಲೆ ಪ್ರಾಣಿ ಚಿತ್ರಗಳನ್ನು ಕೆತ್ತುತ್ತಿದ್ದರು, ನರ್ತನ ಸಂಗೀತ ಅವರಿಗೆ ಬರುತ್ತಿತ್ತು. ಹೀಗೆ ರೂಢಿಯಲ್ಲಿಲ್ಲದಿರುವ ಒಂದು ಭಾಷೆಯಲ್ಲಿ ಕಾಗದ ಪತ್ರವನ್ನು ಕೂಡ ಇವರು ಬರೆಯುತ್ತಿದ್ದರು. ಹಿಂದಿನ ತಾಯಿ ತಂದೆಗಳು ಹೇಗೆ ತಮ್ಮ ಮಕ್ಕಳನ್ನು ಪ್ರೀತಿಸುತ್ತಿದ್ದರೋ ಹಾಗೆ ಕೂಡ ಮೆಹಂಜೋದಾರೋದಲ್ಲಿ ತಮ್ಮ ಮಕ್ಕಳನ್ನು ಕೂಡ ತಂದೆ ತಾಯಿಗಳು ಪ್ರೀತಿಯಿಂದ ಅವರನ್ನು ಕೂಡ ಪ್ರೀತಿಸುತ್ತಿದ್ದರು. ಸುಟ್ಟ ಜೇಡಿಮಣ್ಣಿನಿಂದಲೂ ಕಲ್ಲಿನಿಂದಲೂ ಮಕ್ಕಳಿಗಾಗಿ ಬೊಂಬೆಗಳನ್ನು ಮಾಡುತ್ತಿದ್ದರು. ಹಿಂದಿನ ಮಕ್ಕಳು ಆಟಕ್ಕೆ ಉಪಯೋಗಿಸುವಂತಹ ಬೊಂಬೆಗಳು ಕುರಿ, ಗಾಡಿ, ಎತ್ತು, ಕೊಕ್ಕು, ಹಾಡಿಸುವ ಹಕ್ಕಿ, ಕಲ್ಲಿನ ಮತ್ತು ಸ್ಫಟಿಕದ ಗೋಲಿಗಳನ್ನು ಮಾಡುತ್ತಿದ್ದರು. ಆ ಕಾಲದಲ್ಲಿ ತಾಯಿಗೆ ವಿಶೇಷ ಗೌರವ ಇತ್ತು. ಆಕೆ ಮಕ್ಕಳಿಗೆ ಜನನವಿತ್ತು ಅದರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದುದೇ ಕಾರಣವಾಗಿರಬಹುದು. ಹರಪ್ಪ ಮೆಹಂಜೋದಾರೋಗಳಲ್ಲಿ ತಾಯಿಯನ್ನು ತಾಯಿ ದೇವಿ ಎಂದು ಪೂಜಿಸುತ್ತಿದ್ದರು. ಕ್ರೀಡೆಯಲ್ಲಿಯೂ ಮೆಡಿಟೇರಿಯನ್ ಸಮುದ್ರದ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ಶೀತಲ ನಾರ್ವೆಯಲ್ಲಿಯೂ ಪಾಶ್ಚಾತ್ಯ ಯುರೋಪಿನ ಉತ್ತರ ಭಾಗದಲ್ಲಿಯೂ ಅದೇ ಬಗೆಯ ಪೂಜೆಯನ್ನು ಸಲ್ಲಿಸುತ್ತಿದ್ದುದು ಆಶ್ಚರ್ಯವೆನಿಸಬಹುದು. ಆ ಕಾಲದಲ್ಲಿ ಒಂದು ಭಾಗದ ಜನರ ಬಳಕೆ ಇನ್ನೊಂದು ಭಾಗದವರಿಗೆ ಇದ್ದಿರಬಹುದೆಂದು ತೋರುತ್ತದೆ. ಹೀಗೆ ಮರಗಳು, ಹಕ್ಕಿಗಳು, ಪ್ರಾಣಿಗಳು ಪೂಜಾ ವಸ್ತುಗಳಾಗಿದ್ದವು. ಹಾಗೆ ಸಮೃದ್ಧಿಯಾಗಿ ಬೆಳೆಸನ್ನು ಕೊಡುತ್ತಿದ್ದಂತಹ ಭೂಮಿಯನ್ನು ಮಾನವ ವಿಶೇಷವಾಗಿ ಪ್ರೀತಿಸುತ್ತಿದ್ದ. ಹೀಗೆ ಮೆಹಂಜೋದಾರೋ ಇದು ಕೂಡ ನಮಗೆ ಬಹುಮುಖ್ಯವಾದಂತಹ ನಗರವಾಗಿ ನಾವು ಕಾಣಬಹುದು. ಅಂದರೆ ಸಿಂಧ್ ಕಣಿವೆಯಲ್ಲಿ ಕೆಳಗೆ ಈಚೆಗೆ ದೊರೆತಿರುವಂತಹ 2 ನಗರಗಳಲ್ಲಿ ಅಂದರೆ ಇತಿಹಾಸ ಕಾಲದಲ್ಲಿ ಪೂರ್ವ ವೃತ್ತಾಂತ ಜ್ಞಾನವನ್ನು ಇವರು ಒಳಗೊಂಡಿದ್ದರು. ಹಾಗೆ ಹರಪ್ಪ ಮತ್ತು ಮೆಹಂಜೋದಾರೋ 2 ಕೂಡ ಪ್ರಮುಖ ನಗರಗಳಾಗಿ ನಾವು ಕಾಣಬಹುದಾಗಿದೆ. ಹೀಗೆ ಅವರು ಕೂಡ ನಾಗರಿಕತೆಯಲ್ಲಿ ಜಗತ್ತಿನ ಅತ್ಯಂತ ಹಳೆಯದಾಗಿದ್ದರೂ ಕೂಡ ಅವರು ತಮ್ಮನ್ನು ತಾವು ಯಾವ ರೀತಿ ಪ್ರೀತಿಸುತ್ತಿದ್ದರು ಮತ್ತು ಯಾವ ರೀತಿ ಅವರು ಆಟದ ವಸ್ತುಗಳನ್ನು ಬಳಕೆ ಮಾಡ್ತಿದ್ರು, ದಿನನಿತ್ಯದ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾನು
ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.